ಹಲೋ ಗೈಸ್, ನಾನು ನಿಮ್ಮ ಮನೆಗೆ ನೋಡ್ತೀವಿ ನೈಟಿಗೆ ಒಂದು ಚಾನಲ್ ನೋಡಿರಿ. ಕೆಲವೊಬ್ರಿಗೆ ಈ ಥರ ಒಂದು ಇಶ್ಯೂ ಬಂದಿರ್ಬೋದು ನೋಡಿರಿ. ಒಳಗಡೆ ಡ್ರೆಸ್ ಹಾಕಿರ್ತೀರಿ ನೀವು, ಬಟ್ ಅದು ವಾಶ್ ಮಾಡಿರಂಗಿಲ್ಲ. ಅಂದ್ರೆ 1 hour ಅಂತ ತೋರಿಸಿರ್ತೈತಿ, ರನ್ ಆಗ್ತಾ ಇರ್ತೈತಿ, ತನ್ನ ಆಫ್ ಆಗ್ಬಿಡ್ತೈತಿ. ವಾಪಸ್ ನೀವು ಆನ್ ಮಾಡೋಕೆ ಅದು ಎಲ್ಲ ಆಗಿತ್ತು, ಟೈಮೆಲ್ಲ ಆಗಿತ್ತು ಅಂತಂದು ಓಪನ್ ಮಾಡೋಕೆ ಹೋಗ್ತೀರಿ, ಓಪನ್ ಆಗಲ್ಲ. ವಾಪಸ್ ನೀವು ಆನ್ ಮಾಡ್ತೀರಿ, ಇನ್ನೂ 30 minutes ಬಾಕಿ ಐತೆ ಅಂತ ತೋರಿಸುತ್ತೆ. ವಾಪಸ್ ನೀವು ಚಲೋ ಮಾಡ್ತೀರಿ, 30 minutes ಆಗುತ್ತೆ, ಬಟ್ ಅದು ಕಂಪ್ಲೀಟ್ ಆಗೋಲ್ಲ, ಆ ಥರ ಆಫ್ ಆಗ್ಬಿಡುತ್ತೆ. ಹೊಳ್ಳಿ ಮತ್ತು 30 minutes ತೋರಿಸುತ್ತೆ. ಹಿಂಗೆ ಹಗಲ ಮುಗಲ ತೋರ್ಸೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಎರಡು ರೀತಿಯಿಂದ ಆಗಿರ್ಬೋದು. ಒಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಇದರೊಳಗಡೆ, ಅದು ಆಗೋದು ಭಾಳ ರೇರು. ಇನ್ನೊಂದು ಏನಪ್ಪ ಅಂತಂದ್ರೆ ಇದ್ರೊಳಗಡೆ ನೀರು ಬರುತ್ತೆ ನೋಡಿರಿ. ಇದ್ರೊಳಗಡೆ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ, ಅಂದ್ರೆ ಅದರಿಂದ ಬರುವಂಥ ನೀರು ಏನಾದರೂ ಫಾಲ್ಟ್ ಇತ್ತಪ್ಪ ಅಂತಂದ್ರೆ ಅದರಿಂದನೂ ಕೂಡ ಕೆಲವೊಂದು ಸಲ ಈ ರೀತಿ ಎರರ್ ಬರ್ತಾ ಇರುತ್ತೆ. ಸೊ ಈ ಒಂದು ಬರುವಂಥ ಎರರ್ನ ಯಾವ ರೀತಿ ನೀವು ಸಾಲ್ವ್ ಮಾಡೋದು ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಓಕೆ, ಮೊದಲಿಗೆ ಈ ಪೈಪ್ ಏನಿರುತ್ತೆ ನೋಡಿರಿ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ನೀರಿಂದ ಏನೈತೆ ನೋಡಿರಿ ಕೊಟ್ಟಿರ್ತಾರಲ್ಲ, ಆ ಪೈಪನ್ನು ಫಸ್ಟ್ ಉಚ್ಚಿ ಅದರೊಳಗೆ ಏನಾದರೂ ಬ್ಲಾಕೇಜ್ ಇತ್ತಪ್ಪ ಅಂತಂದ್ರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ಹಿಂದ್ಗಡೆ ನೋಡಿರಿ, ಇಲ್ಲಿ ಈ ರೀತಿ ಇನ್ಪುಟ್ ಇರುತ್ತೆ, ನೀರು ಒಳಗೆ ಹೋಗೋದು, ಆ ಜಾಗದಾಗ ಹೊಲಸು ಕುಂತ್ಕೊಂಡಿರುತ್ತೆ. ನೀರು ಒಳಗಡೆ ಹೋಗುವಾಗ ಸಣ್ಣ ಪುಟ್ಟದ್ದು ಏನಾದರೂ ಪಾರ್ಟಿಕಲ್ಸ್ ಒಳಗೆ ಕುಂತಿರುತ್ತೆ ಅಥವಾ ಹೊಲಸು ಕುಂತ್ಕೊಂಡಿರುತ್ತೆ, ಅದನ್ನು ನೀವು ಕ್ಲೀನ್ ಮಾಡಬೇಕು. ನೋಡಿರಿ, ಈ ಥರ ಪಕ್ಕಡ ತೊಗೊಂಡು ತೆಗೆದಾಗ ಇಷ್ಟು ತಗೊಂಡು ಹೊಲಸು ಐತಿದೆ, ಇದು ಫುಲ್ ಕ್ಲೀನ್ ಮಾಡ್ಬೇಕು. ಇವಾಗ ನೋಡಿರಿ, ವಾಟರ್ ಹಾಕಿ ಕ್ಲೀನ್ ಮಾಡ್ತೀನಿ. ಇಲ್ಲಿ ಇದ್ರೊಳಗಡೆ ಈ ಥರ ಕುಂತ್ಕೊಂಡಿರುತ್ತೆ, ಅಂದ್ರೆ ಒಳಗಡೆ ಯಾವುದೇ ರೀತಿಯಂಥ ಹೊಲಸು ಅಥವಾ ಏನೋ ಹೋಗಬಾರ್ದು ಅನ್ನೋ ಸಂಬಂಧ ಈ ಥರ ಫಿಲ್ಟರ್ ಹಾಕಿರ್ತಾರೆ. ಈ ಫಿಲ್ಟರ್ನ ನೀವು ತೆಗೆದು ಸ್ವಚ್ಛ ಮಾಡಿಕೊಂಡು ಒಳಗಡೆ ನೀರು ಹಾಕಿಬಿಟ್ಟು ಸ್ವಚ್ಛ ಮಾಡಿಕೊಂಡು ಇದನ್ನು ವಾಪಸ್ ಒಳಗಡೆ ಇನ್ಸರ್ಟ್ ಮಾಡಿಬಿಡೋದು, ಅಷ್ಟೇ, ಮುಗಿದೋಯ್ತು. ನೀವೇನಾದರೂ ಬೆಸ್ಟ್ ಪ್ರೈಸ್ನಾಗ ಒಂದು ವಾಷಿಂಗ್ ಮಿಷಿನ್ ನೋಡ್ತಾ ಇದ್ದೀರಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಡಿಸ್ಕೌಂಟ್ ಪ್ರೈಸ್ನಾಗ ನಿಮ್ಗೆ ಸಿಗ್ತಾವೆ.